ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವಂಥ ಪಾಪ ಮಾಡುವ ಸೃಷ್ಟಿಜೀವಿಗಳ ನ್ಯಾಯ ತೀರ್ಪು ಅನ್ನುವ ಒಂದು ಆಮ್, ದೇವತಾಶಾಸ್ತ್ರದ ವಿಷಯ. ಹೌದು. ಈ ವಿಷಯದ ಬಗ್ಗೆ ನಮಗೆ ಕೆಲವು ಆಳವಾದ ದಾಖಲೆಗಳು ಸಿಕ್ಕಿವೆ. ಇವು ಒಂದು ಕಡೆ ಪ್ರೀತಿಯ ಆಜ್ಞೆ ಬಗ್ಗೆ ಮಾತಾಡ್ತವೆ, ಆದರೆ ಇನ್ನೊಂದು ಕಡೆ ಬೆಂಕಿಯ ಕೆರೆಯಂತಹ ಭಯಾನಕ ಪರಿಕಲ್ಪನೆಯನ್ನು ಮುಂದಿಡ್ತವೆ. ಹ್ಮ್ ಹಾಗಾದ್ರೆ ಪ್ರೀತಿಯನ್ನು ಬೋಧಿಸುವ ಒಂದು ತತ್ವಶಾಸ್ತ್ರದಲ್ಲಿ ಇಂತಹ ಕಠಿಣ ಶಿಕ್ಷೆಗೆ ಜಾಗ ಎಲ್ಲಿದೆ? ಈ ವಿರೋಧಾಭಾಸವನ್ನು ಈ ದಾಖಲೆಗಳು ಹೇಗೆ ಬಗೆಹರಿಸಲು ಪ್ರಯತ್ನಿಸುತ್ತವೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೌದು, ನೀವು ಹೇಳಿದ ಆ ವಿರೋಧಾಭಾಸವೇ ಈ ಚರ್ಚೆಯ ಆಕ್ಚುಲಿ ಕೇಂದ್ರಬಿಂದು. ಈ ದಾಖಲೆಗಳ ಪ್ರಕಾರ ಈ ಎರಡೂ ಕಾನ್ಸೆಪ್ಟ್ಸ್ ಒಂದಕ್ಕೊಂದು ಸಂಬಂಧಿಸಿವೆ. ಓ ಹೌದಾ? ಪ್ರೀತಿಯ ಆಜ್ಞೆಯನ್ನು ಉಲ್ಲಂಘಿಸುವುದರ ಅಂತಿಮ ಪರಿಣಾಮವೇ ಆ ಬೆಂಕಿಯ ಕೆರೆ ಅಂತ ಈ ಪಠ್ಯಗಳು ವಾದಿಸ್ತವೆ. ಸರಿ, ಹಾಗಾದ್ರೆ ಅಲ್ಲಿಂದಾನೇ ಶುರು ಮಾಡೋಣ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ದೇವರ ಎರಡನೆಯ ವ್ಯಕ್ತಿ ಅಂದ್ರೆ ಚೇ-ಇ ವಿಹಾನ ನಿಮ್ ಅನ್ನೋ ಪದ ಪದೇ ಪದೇ ಬರುತ್ತೆ. ನಾವು ಮುಂದುವರಿಯುವ ಮೊದಲು ಈ ಪದದ ಅರ್ಥವನ್ನು ಈ ದಾಖಲೆಗಳ ಸಂದರ್ಭದಲ್ಲಿ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಕ್ರಿಶ್ಚಿಯನ್ ದೇವತಾಶಾಸ್ತ್ರದಲ್ಲಿ ದೇವರು ಒಬ್ಬನೇ ಆದರೂ ತಂದೆ, ಮಗ ಅಂದ್ರೆ ಯೇಸು ಕ್ರಿಸ್ತ ಮತ್ತು ಪವಿತ್ರಾತ್ಮ ಅನ್ನೋ 3 ವ್ಯಕ್ತಿತ್ವಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಅನ್ನೋ ನಂಬಿಕೆ ಇದೆ. ತ್ರಿಮೂರ್ತಿ ತತ್ವ ಅಲ್ವಾ? ಹೌದು, ಅದೇ. ಈ ದಾಖಲೆಗಳಲ್ಲಿ ದೇವರ ಎರಡನೇ ವ್ಯಕ್ತಿ ಅಂತ ಉಲ್ಲೇಖಿಸಿರುವುದು ಯೇಸು ಕ್ರಿಸ್ತನನ್ನ. ಸೃಷ್ಟಿಕರ್ತನಾದ ತಂದೆಯ ನಂತರ ಸೃಷ್ಟಿಯ ಆಡಳಿತ ಮತ್ತು ನ್ಯಾಯ ತೀರ್ಪಿನ ಜವಾಬ್ದಾರಿಯನ್ನು ಹೊತ್ತಿರುವವನು ಈ ಎರಡನೇ ವ್ಯಕ್ತಿ ಅನ್ನೋದು ಈ ಪಠ್ಯಗಳ ವಾದ. ಓಕೆ, ಸ್ಪಷ್ಟವಾಯ್ತು. ಹಾಗಾದ್ರೆ ಈ ದೇವರ ಎರಡನೇ ವ್ಯಕ್ತಿ ಪ್ರೀತಿಯ ಆಜ್ಞೆಯ ಮೂಲಕ ಆಳ್ವಿಕೆ ನಡೆಸುತ್ತಾರೆ. ಆದ್ರೆ ಆ ಆಜ್ಞೆಯನ್ನು ಮೀರಿದವರಿಗೆ ಬೆಂಕಿಯ ಕೆರೆಯಲ್ಲಿ ಶಿಕ್ಷೆ ಕಾದಿದೆ ಅಂತ ಈ ಮೂಲಗಳು ಹೇಳ್ತವೆ. ಇದು ಬರೀ ಒಂದು ಸಿಂಬಾಲಿಕ್ ವಾರ್ನಿಂಗಾ ಅಥವಾ ಇದಕ್ಕೇನಾದ್ರೂ ಧರ್ಮಗ್ರಂಥದ ಆಧಾರ ಇದೆಯಾ? ಇಲ್ಲ, ಇದು ಕೇವಲ ಸಾಂಕೇತಿಕ ಎಚ್ಚರಿಕೆಯಲ್ಲ. ಬದಲಿಗೆ ಬಹಳ ಗಂಭೀರವಾದ ದೇವತಾಶಾಸ್ತ್ರದ ತೀರ್ಮಾನ ಅಂತ ಈ ಪಠ್ಯಗಳು ಪ್ರತಿಪಾದಿಸುತ್ತವೆ. ಇವು ನೇರವಾಗಿ ಬೈಬಿಲ್ನ ಪ್ರಕಟಣೆ ಪುಸ್ತಕದ 20ನೇ ಅಧ್ಯಾಯವನ್ನು ಉಲ್ಲೇಖಿಸುತ್ತವೆ. ಪ್ರಕಟಣೆ ಪುಸ್ತಕ, ಓಕೆ. ಅಲ್ಲಿ 10, 14 ಮತ್ತು 15ನೇ ವಚನಗಳಲ್ಲಿ ಸೈತಾನ, ಮೃಗ, ಸುಳ್ಳು ಪ್ರವಾದಿ ಮತ್ತು ಮುಖ್ಯವಾಟಿ ಜೀವನದ ಪುಸ್ತಕದಲ್ಲಿ ಅಂದ್ರೆ ಸಿಂಗ್ಮ್ಯೋಂಗ್ ಚೆಕ್ ಅದರಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿಲ್ಲವೋ ಅವರೆಲ್ಲರನ್ನೂ ಬೆಂಕಿ ಮತ್ತು ಗಂಧಕ ಉರಿಯುವ ಕೆರೆಗೆ ಎಸೆಯಲಾಗುವುದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ಇದೊಂದು ಫೈನಲ್ ಜಡ್ಜ್ಮೆಂಟ್. ಹೌದು, ಇದೊಂದು ಅಂತಿಮ ಮತ್ತು ಬದಲಾಯಿಸಲಾಗದ ಶಿಕ್ಷೆ ಅಂತ ಈ ದಾಖಲೆಗಳು ವ್ಯಾಖ್ಯಾನಿಸ್ತವೆ. ಹಾಗಾದ್ರೆ ಯಾರು ಈ ಕೆರೆಗೆ ಹೋಗ್ತಾರೆ ಅನ್ನೋದು ಹೇಗೆ ನಿರ್ಧಾರವಾಗುತ್ತೆ? ಅದು ಅವರ ಕೆಲ್ಸಗಳ ಮೇಲಾ ಅಥವಾ ಅವರ ನಂಬಿಕೆಯ ಮೇಲಾ? ಅದೊಂದು ಅತ್ಯುತ್ತಮ ಪ್ರಶ್ನೆ. ಈ ದಾಖಲೆಗಳ ಪ್ರಕಾರ ಎರಡೂ ಮುಖ್ಯ. ನಂಬಿಕೆಯಿಲ್ಲದೆ ಕ್ರಿಯೆಗಳಿಲ್ಲ, ಕ್ರಿಯೆಗಳಿಲ್ಲದೆ ನಂಬಿಕೆ ಅಪೂರ್ಣ ಅನ್ನೋದು ಇದರ ಹಿಂದಿನ ತತ್ವ. ಯೋಹಾನನ ಸುವಾರ್ತೆಯ 8ನೇ ಅಧ್ಯಾಯದ 24ನೇ ವಚನವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಯೇಸು ನಾನೇ ಆತನೆಂದು ನೀವು ನಂಬದಿದ್ರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಅಂತ ಹೇಳ್ತಾರೆ. ಅಂದ್ರೆ ನಂಬಿಕೆಯು ಮೋಕ್ಷಕ್ಕೆ ಮೊದಲ ಹೆಜ್ಜೆ. ಸರಿ, ಆದ್ರೆ ಬರೀ ನಂಬಿದ್ರೆ ಸಾಕಾಗುತ್ತಾ ಅಥವಾ ಆ ನಂಬಿಕೆಯನ್ನು ಅನುಸರಿಸಿ ಬದುಕಬೇಕಾ? ಖಂಡಿತ ಬದುಕಬೇಕು. ಯಾಕಂದ್ರೆ ಅದೇ ಯೋಹಾನನ ಸುವಾರ್ತೆಯ 12ನೇ ಅಧ್ಯಾಯದ 48ನೇ ವಚನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನದು? ಅಲ್ಲಿ ನನ್ನನ್ನು ತಿರಸ್ಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದವನಿಗೆ ತೀರ್ಪು ಮಾಡುವನೊಬ್ಬನಿದ್ದಾನೆ. ನಾನು ಹೇಳಿದ ಮಾತೇ ಅವನಿಗೆ ಕೊನೆ ದಿನದಲ್ಲಿ ತೀರ್ಪು ಮಾಡುವುದು ಅಂತ ಹೇಳಲಾಗಿದೆ. ಓ, ಅಂದ್ರೆ ನ್ಯಾಯ ತೀರ್ಪು ಮಾಡುವುದು ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಆತನು ಬೋಧಿಸಿದ ಮಾತುಗಳು, ಆ ತತ್ವಗಳು. ಎಕ್ಸಾಕ್ಟ್ಲಿ. ಆ ಮಾತುಗಳನ್ನು ಸ್ವೀಕರಿಸಿ ಅದರಂತೆ ನಡೆದವನಿಗೆ ಮೋಕ್ಷ, ತಿರಸ್ಕರಿಸಿದವನಿಗೆ ನ್ಯಾಯ ತೀರ್ಪು. ಅಂದ್ರೆ ಆತನ ಮಾತುಗಳು ಕೇವಲ ಬೋಧನೆಗಳಲ್ಲ, ಅವು ನ್ಯಾಯದ ಅಳತೆಗೋಲು ಕೂಡ ಆಗುತ್ತವೆ. ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ. ಅಂದ್ರೆ ನ್ಯಾಯದ ಮಾನದಂಡ ಮೊದಲೇ ನಿಗದಿಪಡಿಸಲಾಗಿದೆ ಮತ್ತು ಜನರು ತಮ್ಮ ಆಯ್ಕೆಗಳಿಂದ ಆ ಮಾನದಂಡಕ್ಕೆ ಅನುಗುಣವಾಗಿ ತೀರ್ಪು ಪಡೆಯುತ್ತಾರೆ. ಈ ಪಠ್ಯಗಳಲ್ಲಿ ಪಾಪಿಗಳನ್ನು ವಿವರಿಸಲು ಕೆಲವು ಕೃಷಿ ರೂಪಕಗಳನ್ನು ಬಳಸಲಾಗಿದೆ. ಜೊಳ್ಳು ಅಂದ್ರೆ ತುಕ್ಟಣಿ ಮತ್ತು ಕಳೆ ಅಂದ್ರೆ ಗಾರಜಿ ಅಂತ. ಇವು ಕೇವಲ ಬೈಗುಳುಗಳೇ ಅಥವಾ ಇದರ ಹಿಂದೆ ಆಳವಾದ ಅರ್ಥವಿದೆಯಾ? ಇಲ್ಲ, ಇವು ಖಂಡಿತ ಬೈಗುಳುಗಳಲ್ಲ. ಬದಲಿಗೆ ಅಂತಿಮ ನ್ಯಾಯ ತೀರ್ಪಿನ ಸ್ವರೂಪವನ್ನು ವಿವರಿಸುವ ಪ್ರಬಲ ರೂಪಕಗಳು. ಉದಾಹರಣೆಗೆ ಮತ್ತಾಯ 3.12ರಲ್ಲಿ ಜೊಳ್ಳು ಅಥವಾ ಹೊಟ್ಟನ್ನು ಆರಿಸಿಕೊಂಡು ನಂದಿಸಲಾಗದ ಬೆಂಕಿಯಲ್ಲಿ ಸುಡಲಾಗುವುದು ಅಂತ ಹೇಳಲಾಗಿದೆ. ಜೊಳ್ಳು ಅಂದ್ರೆ ಗೋಧಿಯ ಜೊತೆ ಇರುತ್ತಲ್ಲ ಅದು? ಹೌದು,
ಅದೇ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ ಜೊಳ್ಳು ಗೋಧಿಯ ಜೊತೆಯಲ್ಲೇ ಬೆಳೆಯುತ್ತೆ, ನೋಡಲು ಒಂದೇ ರೀತಿ ಕಾಣಿಸುತ್ತೆ. ಆದರೆ ಕೊಯ್ಲಿನ ಸಮಯದಲ್ಲಿ ಅದು ನಿಷ್ಪ್ರಯೋಜಕ ಮತ್ತು ಹಗುರ ಅಂತ ಗೊತ್ತಾಗುತ್ತೆ. ಇದು ಕೇವಲ ನಿಷ್ಪ್ರಯೋಜಕತೆಯನ್ನು ಸೂಚಿಸುವುದಲ್ಲ, ಬದಲಿಗೆ ಅಸಲಿಯಾದ ಬೆಳೆಗೆ ಹಾನಿಯಾಗದಂತೆ ಅದನ್ನು ಬೇರ್ಪಡಿಸುವ ಒಂದು ಸಕ್ರಿಯ ಕ್ರಿಯೆಯನ್ನು ಚಿತ್ರಿಸುತ್ತದೆ. ಕಳೆ ಅಥವಾ ಕಳೆ ಗಿಡಗಳ ಬಗ್ಗೆಯೂ ಇದೇ ರೀತಿಯ ಹೋಲಿಕೆ ಇದೆಯಲ್ವೇ ಮತ್ತಾಯ 13ನೇ ಅಧ್ಯಾಯದಲ್ಲಿ? ಹೌದು, ಕಳೆಗರು ಜೊಳ್ಳಿಗಿಂತಲೂ ಹೆಚ್ಚು ಹಾನಿಕಾರಕ. ಅವು ಒಳ್ಳೆ ಬೆಳೆಯನ್ನು ನಾಶ ಮಾಡ್ತವೆ, ಅದರ ಪೋಷಕಾಂಶಗಳನ್ನು ಕಸಿದುಕೊಳ್ತವೆ. ಹಾಗಾಗಿ ಮತ್ತಾಯ 13.40 ಮತ್ತು 42ರಲ್ಲಿ ಕಳೆಗಳನ್ನು ಒಟ್ಟುಗೂಡಿಸಿ ಬೆಂಕಿಯ ಕುಲುಮೆಗೆ ಹಾಕಲಾಗುವುದು, ಅಲ್ಲಿ ಅಳುವಿಕೆ ಮತ್ತು ಹಲ್ಲು ಕಡಿಯುವಿಕೆ ಇರುತ್ತದೆ ಅಂತ ಹೇಳಲಾಗಿದೆ. ಅಂದ್ರೆ ಈ ರೂಪಕಗಳು ಹೇಳುವುದೇನೆಂದ್ರೆ ಪಾಪವು ಕೇವಲ ಒಂದು ತಪ್ಪು ಅಥವಾ ದೌರ್ಬಲ್ಯವಲ್ಲ, ಅದು ದೇವರ ಸೃಷ್ಟಿಯ ಉದ್ದೇಶಕ್ಕೆ ವಿರುದ್ಧವಾದದ್ದು. ನಿಖರವಾಗಿ ಅದು ಒಂದು ಹಾನಿಕಾರಕವಾದ ಶಕ್ತಿ. ಹಾಗಾಗಿ ಅದನ್ನು ಅಂತಿಮವಾಗಿ ಬೇರ್ಪಡಿಸಿ ನಾಶ ಮಾಡಲೇಬೇಕು. ಈ ರೂಪಕಗಳು ಒಂದು ತಾತ್ವಿಕ ಚಿತ್ರಣವನ್ನು ನೀಡುತ್ತವೆ, ಆದರೆ ಈ ದಾಖಲೆಗಳು ಯಾವುದನ್ನು ಪಾಪ ಅಂತ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತವೆಯೇ? ಅಂದ್ರೆ ಯಾವ ನಿರ್ದಿಷ್ಟ ಕೃತ್ಯಗಳು ಒಬ್ಬ ವ್ಯಕ್ತಿಯನ್ನು ಜೊಳ್ಳು ಅಥವಾ ಕಳೆಯನ್ನಾಗಿ ಮಾಡುತ್ತವೆ? ಹೌದು, ಅದನ್ನು ಸ್ಪಷ್ಟಪಡಿಸಲಾಗಿದೆ. ಈ ರೂಪಕಗಳು ಕೇವಲ ಸಿಂಬಾಲಿಕ್ ವಾರ್ನಿಂಗ್ಸ್ ಅಲ್ಲ. 1 ಕೊರಿಂಥಿಯನ್ಸ್ 6.9-10 ಮತ್ತು ಗಲಾತ್ಯ 5.19-21ರಲ್ಲಿ ಇಂಥ ಪಾಪಕೃತ್ಯಗಳ ದೊಡ್ಡ ಪಟ್ಟಿಗಳೇ ಇವೆ. ಹೌದು, ಅದರಲ್ಲಿ ಜಾರತ್ವ, ವಿಗ್ರಹಾರಾಧನೆ, ಕಳ್ಳೆತನ, ದುರಾಶೆ, ಕುಡಿತನ, ಜಗಳ, ಹೊಟ್ಟೆಕಿಚ್ಚು, ಭೇದಗಳು, ಹೀಗೆ ಹಲವಾರು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಈ ಪಟ್ಟಿಗಳ ಕೊನೆಯಲ್ಲಿ ಒಂದು ಸ್ಪಷ್ಟ ಎಚ್ಚರಿಕೆ ಇದೆ. ಇಂತಹ ಕೃತ್ಯಗಳನ್ನು ಮಾಡುವವರು ದೇವರ ರಾಜ್ಯವನ್ನು ಬಾಧ್ಯವಾಗಿ ಹೊಂದುವುದಿಲ್ಲ ಅಂತ. ಅಂದ್ರೆ ರೂಪಕಗಳು ಭಾವನಾತ್ಮಕ ಎಚ್ಚರಿಕೆಗಳಾದ್ರೆ ಈ ಪಟ್ಟಿಗಳು ನೈತಿಕ ಮತ್ತು ನಡವಳಿಕೆಯ ಮಾನದಂಡಗಳನ್ನು ನಿಗದಿಪಡಿಸುತ್ತವೆ. ಕರೆಕ್ಟ್. ಹಾಗಾಗಿ ಇದು ಕೇವಲ ಒಂದು ಕ್ಷಣದ ನಂಬಿಕೆಯ ವಿಷಯವಲ್ಲ, ಬದಲಿಗೆ ನಿರಂತರವಾದ ಒಂದು ಜೀವನ ಶೈಲಿಯ ಬಗ್ಗೆ ಮಾತನಾಡ್ತಿದೆ. ಹಾಗೆ ಅನಿಸ್ತಿದೆ. ಅದಕ್ಕೆ ಪೂರಕವಾಗಿ ಯೋಹಾನ 15ನೇ ಅಧ್ಯಾಯದಲ್ಲಿನ ದ್ರಾಕ್ಷಾಲತೆ ಮತ್ತು ಕೊಂಬೆಗಳ ಉಪಮೆಯನ್ನು ಈ ದಾಖಲೆಗಳು ಉಲ್ಲೇಖಿಸುತ್ತವೆ. ಯೇಸು ತನ್ನನ್ನು ದ್ರಾಕ್ಷಾಲತೆಗೂ ನಂಬುವರನ್ನು ಕೊಂಬೆಗಳಿಗೂ ಹೋಲಿಸ್ತಾರೆ. ಆತನಲ್ಲಿ ನೆಲೆಗೊಳ್ಳದ ಕೊಂಬೆಯು ಫಲ ಕೊಡಲು ಸಾಧ್ಯವಿಲ್ಲ, ಅದು ಒಣಗಿ ಹೋಗ್ತದೆ. ಅಂತಹ ಒಣಗಿದ ಕೊಂಬೆಗಳನ್ನು ಕತ್ತರಿಸಿ ಒಟ್ಟುಗೂಡಿಸಿ ಬೆಂಕಿಗೆ ಹಾಕ್ತಾರೆ. ಇದು ನಿರಂತರವಾದ ಜೀವಂತ ಸಂಬಂಧದ ಮಹತ್ವವನ್ನು ಒತ್ತಿ ಹೇಳ್ತದೆ. ಒಮ್ಮೆ ನಂಬಿ ನಂತರ ತಮಗೆ ಇಷ್ಟಬಂದಂತೆ ಬದುಕಿದರೆ ಸಾಲದು ಅನ್ನೋದು ಇದರ ಸ್ಪಷ್ಟ ಸಂದೇಶ. ಇದು ಬಹಳಷ್ಟು ಜನಪ್ರಿಯ ನಂಬಿಕೆಗಳಿಗೆ ವಿರುದ್ಧವಾದ ವಿಚಾರ. ಸಾಮಾನ್ಯವಾಗಿ ಒಮ್ಮೆ ಕ್ಷಮೆ ಸಿಕ್ಕರೆ ಅಥವಾ ರಕ್ಷಣೆ ಪಡೆದ್ರೆ ಅದು ಶಾಶ್ವತ ಅಂತ ಭಾವಿಸಲಾಗ್ತದೆ. ಆದ್ರೆ ಈ ದಾಖಲೆಗಳು ಒಮ್ಮೆ ಕ್ಷಮೆ ಪಡೆದ ಮೇಲೂ ದಾರಿ ತಪ್ಪಿದ್ರೆ ಆ ರಕ್ಷಣೆ ರದ್ದಾಗಬಹುದು ಅಂತ ವಾದಿಸ್ತವೆ. ಇದು ನಿಜಕ್ಕೂ ಒಂದು ಸವಾಲಿನ ಪರಿಕಲ್ಪನೆ ಅಲ್ವಾ? ಹೌದು, ಇದು ದೇವತಾಶಾಸ್ತ್ರದಲ್ಲಿ ಒಂದು ದೊಡ್ಡ ಚರ್ಚೆಯ ವಿಷಯ. ಇದನ್ನು ಕೃಪೆಯಿಂದ ಬೀಳುವ ಸಾಧ್ಯತೆ ಅಂತ ಕರೆಯಬಹುದು. ಈ ಪಠ್ಯಗಳು ಈ ನಿಲುವನ್ನು ಬಲವಾಗಿ ಸಮರ್ಥಿಸ್ತವೆ. ಅದಕ್ಕೆ ಆಧಾರ ಏನು? ಅದಕ್ಕಾಗಿ ಹೀಬ್ರೂ 10ನೇ ಅಧ್ಯಾಯದ 26-29 ವಚನಗಳನ್ನು ಉಲ್ಲೇಖಿಸುತ್ತವೆ. ಅಲ್ಲಿ ಸತ್ಯದ ಜ್ಞಾನವನ್ನು ಪಡೆದ ನಂತರ ನಾವು ಉದ್ದೇಶಪೂರ್ವಕವಾಗಿ ಪಾಪ ಮಾಡಿದರೆ ಪಾಪಗಳಿಗಾಗಿ ಇನ್ನು ಮುಂದೆ ಯಾವುದೇ ಯಜ್ಞ ಉಳಿದಿರುವುದಿಲ್ಲ ಅಂತ ತೀಕ್ಷ್ಣವಾಗಿ ಎಚ್ಚರಿಸಲಾಗಿದೆ. ಅಂದ್ರೆ ಕ್ಷಮೆಯನ್ನು ಒಂದು ಲೈಸೆನ್ಸ್ ತರ ಭಾವಿಸಿ ಬೇಕಾಬಿಟ್ಟಿ ಬದುಕಲು ಸಾಧ್ಯವಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಯಾರು ನಿಜವಾಗಿಯೂ ನಂಬಿಕೆಯಲ್ಲಿ ನಿಂತ್ರು, ಯಾರು ದಾರಿ ತಪ್ಪಿದ್ರು ಅಂತ ಕೊನೆಯಲ್ಲಿ ಹೇಗೆ ನಿರ್ಧರಿಸಲಾಗುತ್ತೆ? ಯಾಕಂದ್ರೆ ಎಲ್ಲರೂ ಚರ್ಚ್ಗೆ ಹೋಗ್ತಾರೆ, ಎಲ್ಲರೂ ತಾವು ನಂಬುವರೆಂದೇ ಹೇಳ್ಕೊಳ್ತಾರೆ. ಇದಕ್ಕಾಗಿಯೇ ಮಹಾಶ್ವೇತ ಸಿಂಹಾಸನದ ನ್ಯಾಯ ತೀರ್ಪು ಅಂದ್ರೆ ಪೆಕ್ಪೋಜ್ವಾದೆ ಶಿಂಪಾನ್ ಇದೆ ಅಂತ ಈ ದಾಖಲೆಗಳು ಹೇಳ್ತವೆ. ಆ ಅಂತಿಮ ನ್ಯಾಯ ತೀರ್ಪಿನ ದಿನದಂದು ಎಲ್ಲವೂ ಬಹಿರಂಗಗೊಳ್ಳುತ್ತದೆ. ಅಲ್ಲಿಯವರೆಗೂ ಚರ್ಚನ್ನು ಒಂದು ಕಣ ಅಂದ್ರೆ ತಾಜಕ ಮಾಡ ಅಥವಾ ಥ್ರೆಶಿಂಗ್ ಫ್ಲೋರ್ಗೆ ಹೋಲಿಸಲಾಗಿದೆ. ಕಣದಲ್ಲಿ ಗೋಧಿ ಅಂದ್ರೆ ಕಾಳು ಮತ್ತು ಜೊಳ್ಳು ಎರಡೂ ಇರ್ತವೆ. ನೋಡೋಕೆ ಒಂದೇ ಥರ. ಹೌದು, ಆದರೆ ಗಾಳಿಗೆ ತೂರಿದಾಗ ಭಾರವಾದ ಕಾಳು ಕೆಳಗೆ ಬೀಳುತ್ತದೆ, ಹಗುರವಾದ ಜೊಳ್ಳು ಹಾರಿ ಹೋಗ್ತದೆ. ಅದೇ ರೀತಿ ಈ ಜಗತ್ತಿನಲ್ಲಿ ನಿಜವಾದ ನಂಬುವವರು ಮತ್ತು ಕೇವಲ ನಟಿಸುವವರು ಒಟ್ಟಿಗೆ ಇರುತ್ತಾರೆ. ಆದರೆ ಅಂತಿಮ ನ್ಯಾಯ ತೀರ್ಪಿನ ದಿನದಂದು ಯಾರು ನಿಜವಾದ ಕಾಳು ಮತ್ತು ಯಾರು ಜೊಳ್ಳು ಎಂಬುದು ಸ್ಪಷ್ಟವಾಗಿ ಬೇರ್ಪಡಿಸಲ್ಪಡ್ತದೆ. ಓಕೆ, ಹಾಗಾದ್ರೆ ನಮ್ಮ ಭೂಮಿಯ ಮೇಲಿನ ಜೀವನ ಒಂದು ರೀತಿಯ ಪರೀಕ್ಷೆಯ ಅವಧಿ ಇದ್ದ ಹಾಗೆ, ಆದ್ರೆ ಈ ನ್ಯಾಯ ತೀರ್ಪು ನ್ಯಾಯಯುತವಾಗಿದೆಯಾ?
ಒಬ್ಬ ವ್ಯಕ್ತಿ ಮಾಡಿದ ಸಣ್ಣ ತಪ್ಪಿಗೂ ಸೈತಾನನಂತವರ ಮಹಾಪಾಪಕ್ಕೂ ಒಂದೇ ಶಿಕ್ಷೆ ಅಂದ್ರೆ ಬೆಂಕಿಯ ಕೆರೆ ಇರುವುದು ನ್ಯಾಯವೇ? ಆಕ್ಚುಲಿ ಈ ಪ್ರಶ್ನೆಯನ್ನು ಈ ದಾಖಲೆಗಳು ಪರಿಗಣಿಸುತ್ತವೆ. ಶಿಕ್ಷೆ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ, ಅದರಲ್ಲಿ ವ್ಯತ್ಯಾಸಗಳಿವೆ ಅಂತ ಸ್ಪಷ್ಟಪಡಿಸ್ತವೆ. ಹೌದಾ? ಲೂಕ 12ನೇ ಅಧ್ಯಾಯದ 47-48ನೇ ವಚನಗಳನ್ನು ಇಲ್ಲಿ ಉದಾಹರಣೆಯಾಗಿ ನೀಡಲಾಗಿದೆ. ಅಲ್ಲಿ ತನ್ನ ಯಜಮಾನನ ಇಚ್ಛೆಯನ್ನು ತಿಳಿದಿದ್ದು ಅದಕ್ಕೆ ಸಿದ್ಧನಾಗದ ಸೇವಕನಿಗೆ ಹೆಚ್ಚು ಪೆಟ್ಟುಗಳು ಬೀಳುತ್ತವೆ, ಆದರೆ ತಿಳಿಯದೆ ತಪ್ಪು ಮಾಡಿದವನಿಗೆ ಕಡಿಮೆ ಪೆಟ್ಟುಗಳು. ಹೌದು, ಕಡಿಮೆ ಪೆಟ್ಟುಗಳು ಬೀಳುತ್ತವೆ ಅಂತ ಹೇಳಲಾಗಿದೆ. ಇದರರ್ಥ ಶಿಕ್ಷೆಯು ಕೇವಲ ಕೃತ್ಯದ ಮೇಲೆ ಮಾತ್ರವಲ್ಲ, ಆ ವ್ಯಕ್ತಿಯ ಜ್ಞಾನ ಮತ್ತು ಉದ್ದೇಶವನ್ನು ಅವಲಂಬಿಸಿದೆ. ಹೆಚ್ಚು ಪೆಟ್ಟುಗಳು, ಕಡಿಮೆ ಪೆಟ್ಟುಗಳು ಅಂದ್ರೆ ಹೇಗೆ? ಬೆಂಕಿಯ ಕೆರೆಯಲ್ಲಿ ಈ ವ್ಯತ್ಯಾಸ ಹೇಗೆ ಸಾಧ್ಯ? ಇದರ ಬಗ್ಗೆ ಈ ಪಠ್ಯಗಳು ಒಂದು ಊಹೆಯನ್ನು ಮುಂದಿಡ್ತವೆ. ಅದೇನೆಂದ್ರೆ, ಹೆಚ್ಚು ಪಾಪ ಮಾಡಿದವನಲ್ಲಿ ಹೆಚ್ಚು ಎಣ್ಣೆ ಇದ್ದಾಗೆ, ಆ ಎಣ್ಣೆಯು ಆ ವ್ಯಕ್ತಿ ಹೆಚ್ಚು ಕಾಲ ಉರಿಯಲು ಕಾರಣವಾಗಬಹುದು ಅಂತ. ಓ, ಆದರೆ ಇದು ಕೇವಲ ಒಂದು ಊಹೆ. ಧರ್ಮಗ್ರಂಥದಲ್ಲಿ ನೇರವಾಗಿ ಹೀಗೆ ಹೇಳಿಲ್ಲ ಅಂತ ಈ ದಾಖಲೆಗಳು ಸ್ಪಷ್ಟಪಡಿಸ್ತವೆ. ಆದರೂ ಶಿಕ್ಷೆಯಲ್ಲಿ ತಾರತಮ್ಯ ಇರ್ತದೆ ಅನ್ನೋದು ಮೂಲತತ್ವ. ಸರಿ, ಶಿಕ್ಷೆಯಲ್ಲಿ ತಾರತಮ್ಯ ಇರುತ್ತೆ. ಆದ್ರೆ ಈ ಇಡೀ ಪ್ರಕ್ರಿಯೆ ನಡೆಯೋದಾದ್ರೂ ಯಾಕೆ? ದೇವರು ಸರ್ವಜ್ಞಾನಿ, ಯಾರು ಸರಿ ಯಾರು ತಪ್ಪು ಅಂತ ಆತನಿಗೆ ಮೊದಲೇ ಗೊತ್ತಿರುತ್ತದಲ್ವೇ? ಹಾಗಿದ್ಮೇಲೆ ಇಷ್ಟೊಂದು ದೊಡ್ಡ ಸಾರ್ವಜನಿಕ ನ್ಯಾಯ ತೀರ್ಪಿನ ಅವಶ್ಯಕತೆ ಏನಿದೆ? ಇದು ಬಹಳ ಮುಖ್ಯವಾದ ಅಂಶ. ಈ ನ್ಯಾಯ ತೀರ್ಪು ಸಾರ್ವಜನಿಕವಾಗಿ ಅಂದ್ರೆ ಕೋಂಗೆ ಜೋಗೋಡು ನಡೆಯುತ್ತದೆ ಅಂತ ಈ ದಾಖಲೆಗಳು ಒತ್ತಿ ಹೇಳುತ್ತವೆ. ಇದಕ್ಕೆ 2 ಕಾರಣಗಳಿವೆ. ಹೇಳಿ. ಮೊದಲನೇದು, ನ್ಯಾಯ ತೀರ್ಪಿಗೆ ಒಳಗಾದ ಪ್ರತಿಯೊಂದು ಜೀವಿಯೂ ತನಗೆ ಯಾಕೆ ಶಿಕ್ಷೆ ಆಗ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ದೇವರ ನ್ಯಾಯದ ಬಗ್ಗೆ ಯಾರಿಗೂ ಸಂಶಯ ಉಳಿಯೋದಿಲ್ಲ. ಓಕೆ. ಎರಡನೆಯ ಮತ್ತು ಬಹುಮುಖ್ಯ ಕಾರಣವೆಂದರೆ ಉಳಿದ ಸೃಷ್ಟಿಜೀವಿಗಳಿಗಾಗಿ. ದೇವರು ಸರ್ವಜ್ಞಾನಿ ನಿಜ, ಆದರೆ ಸೃಷ್ಟಿಜೀವಿಗಳು ಸರ್ವಜ್ಞಾನಿಗಳಲ್ಲ. ಅವರ ಮನಸ್ಸಿನಲ್ಲಿ ಅಯ್ಯೋ, ಆ ವ್ಯಕ್ತಿಗೆ ಯಾಕೆ ಶಿಕ್ಷೆ ಆಯಿತು, ಆತ ಒಳ್ಳೆಯವನಾಗಿದ್ದಾನಲ್ಲ ಅನ್ನೋ ಸಣ್ಣ ಸಂಶಯವೂ ಉಳಿಯಬಾರದು. ಆಹಾ, ಅಂದ್ರೆ ಈ ಸಾರ್ವಜನಿಕ ನ್ಯಾಯ ತೀರ್ಪು ಕೇವಲ ಶಿಕ್ಷೆ ನೀಡೋದಕ್ಕಲ್ಲ, ಬದಲಿಗೆ ದೇವರ ನ್ಯಾಯವನ್ನು ಇಡೀ ಸೃಷ್ಟಿಗೆ ಮನವರಿಕೆ ಮಾಡಿಕೊಡೋದಕ್ಕಾಗಿ. ಎಲ್ಲರ ಸ್ವತಂತ್ರ ಇಚ್ಛೆಯೂ ಆ ನ್ಯಾಯವನ್ನು ಒಪ್ಪಿಕೊಳ್ಳಬೇಕು. ನಿಖರವಾಗಿ ಪ್ರತಿಯೊಬ್ಬರ ಆಲೋಚನೆ, ಮಾತು, ಕ್ರಿಯೆ ಎಲ್ಲವೂ ಬಹಿರಂಗವಾದಾಗ ದೇವರ ತೀರ್ಪು 100% ನ್ಯಾಯಯುತವಾಗಿದೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆ ಮೂಲಕ ಸೃಷ್ಟಿಜೀವಿಗಳ ಸ್ವತಂತ್ರ ಇಚ್ಛೆಯು ಪೂರ್ಣಗೊಳ್ಳುತ್ತದೆ. ಇದು ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಇಡೀ ವಿಶ್ವಕ್ಕೆ ಸಾಬೀತುಪಡಿಸುವ ವಿಧಾನ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿ ಏನು? ಪಾಪಿಗಳನ್ನು ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸುವುದಷ್ಟೇನಾ? ಅಥವಾ ಇದಕ್ಕಿಂತ ದೊಡ್ಡ ಒಂದು ರಚನಾತ್ಮಕ ಉದ್ದೇಶ ಏನಾದ್ರೂ ಇದೆಯಾ? ಖಂಡಿತ ಇದೆ. ಈ ನ್ಯಾಯ ತೀರ್ಪು ಒಂದು ಅಂತ್ಯವಲ್ಲ, ಬದಲಿಗೆ ಒಂದು ದೊಡ್ಡ ಪ್ರಕ್ರಿಯೆಯ ಭಾಗ. ಈ ಪಠ್ಯಗಳ ಪ್ರಕಾರ ದೇವರ ಎರಡನೇ ವ್ಯಕ್ತಿ ಸೃಷ್ಟಿಜೀವಿಯ ರೂಪದಲ್ಲಿ ಬಂದದ್ದೇ ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಮತ್ತು ಪಾಪವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು. ಸೊ ನ್ಯಾಯ ತೀರ್ಪು ಈ ಶುದ್ಧೀಕರಣ ಪ್ರಕ್ರಿಯೆಯ ಅಂತಿಮ ಹಂತ. ಹೌದು. ಈ ದಾಖಲೆಗಳಲ್ಲಿ ಸೃಷ್ಟಿಯ ಪೂರ್ಣತೆ ಅಂತ ಒಂದು ಪದ ಬಳಸಲಾಗಿದೆ. ಅಂದ್ರೆ ಏನು? ಸೃಷ್ಟಿಯ ಪೂರ್ಣತೆ ಅಂದ್ರೆ ಸೃಷ್ಟಿಜೀವಿಗಳಿಂದ ಪಾಪ ಮಾಡುವ ಸಾಧ್ಯತೆಯೇ ಸಂಪೂರ್ಣವಾಗಿ ತೊಡೆದು ಹಾಕಲ್ಪಟ್ಟ ಸ್ಥಿತಿ. ಯಾವಾಗ ಜೀವಿಗಳು ತಮ್ಮ ಸ್ವತಂತ್ರ ಇಚ್ಛೆಯಿಂದ ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡು ಪಾಪವನ್ನು ತಿರಸ್ಕರಿಸ್ತಾರೋ ಆಗ ಸೃಷ್ಟಿ ಅದರ ಮೂಲ ಉದ್ದೇಶವನ್ನು ತಲುಪುತ್ತದೆ. ಯಾರೋ ಪಾಪ ಮಾಡದಿದ್ದಾಗ ಯಾರೂ ಸಾಯೋದಿಲ್ಲ, ಯಾಕೆಂದ್ರೆ ಸಾವು ಪಾಪದ ಪರಿಣಾಮ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಸಾವು ಮತ್ತು ಪಾತಾಳದ ಗತಿಯೇನು? ಅದ್ಭುತ ಪ್ರಶ್ನೆ. ಪ್ರಕಟಣೆ 20:14ರಲ್ಲಿ ಎಲ್ಲ ನ್ಯಾಯತೀರ್ಪು ಮುಗಿದ ನಂತರ ದೇವರ ಎರಡನೇ ವ್ಯಕ್ತಿ ಸಾವು ಅಂದ್ರೆ ಸಾಮ ಮತ್ತು ಪಾತಾಳ ಅಂದ್ರೆ ಉಂಪು ಅವನ್ನು ಸಹ ಬೆಂಕಿಯ ಕೆರೆಗೆ ಎಸೆಯುತ್ತಾರೆ ಅಂತ ಹೇಳಲಾಗಿದೆ. ಅಂದ್ರೆ ಕೇವಲ ಪಾಪಿಗಳು ಮಾತ್ರ ನಾಶವಾಗೋದಿಲ್ಲ? ಇಲ್ಲ, ಬದಲಿಗೆ ಪಾಪ, ಸಾವು ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ. ಇದು ಅತ್ಯಂತ ಶಕ್ತಿಯುತವಾದ ಸಾಂಕೇತಿಕ ಕ್ರಿಯೆ. ಅಂದ್ರೆ ನ್ಯಾಯ ತೀರ್ಪು ವಿನಾಶಕಾರಿಯಾಗಿ ಕಂಡ್ರೂ ಅದರ ಅಂತಿಮ ಉದ್ದೇಶವು ಸೃಷ್ಟಿಯನ್ನು ಪುನರ್ನಿರ್ಮಿಸುವುದು, ದುಃಖ, ಅಳಲು, ನೋವು ಇಲ್ಲದ ಒಂದು ಹೊಸ ಸ್ಥಿತಿಯನ್ನು ನಿರ್ಮಾಣ ಮಾಡುವುದು. ಹೌದು. ಈ ಮೂಲಕ ಸೃಷ್ಟಿ ಪೂರ್ಣಗೊಂಡು ಒಂದು ಹೊಸ ಆರಂಭವಾಗುತ್ತದೆ. ಆದ್ದರಿಂದ
ಈ ದಾಖಲೆಗಳ ದೃಷ್ಟಿಕೋನದಲ್ಲಿ ನ್ಯಾಯ ತೀರ್ಪು ಕ್ರೌರ್ಯವಲ್ಲ, ಬದಲಿಗೆ ಸೃಷ್ಟಿಯ ಮೇಲಿನ ದೇವರ ಪ್ರೀತಿಯ ಅಂತಿಮ ಅಭಿವ್ಯಕ್ತಿ. ಯಾಕೆಂದ್ರೆ ಅದು ಪಾಪದ ಕ್ಯಾನ್ಸರ್ ಅನ್ನು ಶಾಶ್ವತವಾಗಿ ತೆಗೆದುಹಾಕಿ ಸೃಷ್ಟಿಗೆ ಆರೋಗ್ಯವನ್ನು ಮರುಸ್ಥಾಪಿಸುತ್ತದೆ. ಒಟ್ಟಿನಲ್ಲಿ ಇವತ್ತು ನಾವು ಕೆಲವು ಬಹಳ ಗಹನವಾದ ದೇವತಾಶಾಸ್ತ್ರದ ಪರಿಕಲ್ಪನೆಗಳನ್ನು ಚರ್ಚಿಸಿದ್ದೇವೆ. ಈ ದಾಖಲೆಗಳ ಪ್ರಕಾರ ನ್ಯಾಯ ತೀರ್ಪು ಕೇವಲ ಶಿಕ್ಷೆಯಲ್ಲ, ಬದಲಿಗೆ ಸೃಷ್ಟಿಯನ್ನು ಶುದ್ಧೀಕರಿಸಿ ಪಾಪದ ಕಳೆಯನ್ನು ತೆಗೆದುಹಾಕಿ ಅದನ್ನು ಅದರ ಪರಿಪೂರ್ಣ ಸ್ಥಿತಿಗೆ ತಲುಪಿಸುವ ಒಂದು ಪ್ರಕ್ರಿಯೆ. ಹೌದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಮೂಲಗಳ ಪ್ರಕಾರ ನ್ಯಾಯ ತೀರ್ಪು ವ್ಯಕ್ತಿಯ ನಂಬಿಕೆ ಮತ್ತು ಕ್ರಿಯೆಗಳ ಮೇಲೆ ಆಧಾರಿತವಾಗಿದೆ. ಅದು ಸಾರ್ವಜನಿಕ, ಪಾರದರ್ಶಕ ಮತ್ತು ನ್ಯಾಯಯುತವಾಗಿರುತ್ತದೆ. ಶಿಕ್ಷೆಯಲ್ಲಿ ಪಾಪದ ಗಂಭೀರತೆ, ಜ್ಞಾನ ಮತ್ತು ಉದ್ದೇಶಕ್ಕೆ ಅನುಗುಣವಾಗಿ ತಾರತಮ್ಯವಿರುತ್ತದೆ. ಮತ್ತು ಅಂತಿಮ ಉದ್ದೇಶ ವಿನಾಶವಲ್ಲ. ಖಂಡಿತ ಅಲ್ಲ. ಅದರ ಅಂತಿಮ ಉದ್ದೇಶ ಪಾಪ, ಸಾವು ಮತ್ತು ದುಃಖವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ದೇವರ ಸೃಷ್ಟಿಯನ್ನು ಅದರ ಮೂಲ, ಪರಿಪೂರ್ಣ ಸ್ಥಿತಿಗೆ ಮರುಸ್ಥಾಪಿಸುವುದಾಗಿದೆ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರ ಚಿಂತನೆಗಾಗಿ ಒಂದು ಅಂಶ ಇಲ್ಲಿದೆ. ಈ ಪಠ್ಯಗಳಲ್ಲಿ ಹುತಾತ್ಮ ಸಾಕ್ಷಿಗಳು ಅಂದ್ರೆ ಸುನ್ಗ್ಯೂಜಿನ್ ಬಗ್ಗೆ ಒಂದು ಉಲ್ಲೇಖವಿದೆ. ಅವರು ಪ್ರೀತಿಯ ಆಜ್ಞೆಯನ್ನು ಪಾಲಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ. ಈ ಮೂಲಕ ಆ ಪ್ರೀತಿಯ ಆಜ್ಞೆಯು ಮನುಷ್ಯರು ಪಾಲಿಸಲು ಸಾಧ್ಯವಿದೆ ಎಂಬುದನ್ನು ಅವರು ಸಾಬೀತುಪಡಿಸುತ್ತಾರೆ ಅಂತ ಈ ದಾಖಲೆಗಳು ಹೇಳುತ್ತವೆ. ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಗೆ ಕೊಂಡೊಯ್ಯುತ್ತದೆ. ಈ ಮೂಲಗಳ ಪ್ರಕಾರ ಪ್ರೀತಿಯ ಆಜ್ಞೆಯನ್ನು ಪಾಲಿಸಲು ಪ್ರಾಣವನ್ನೇ ತ್ಯಾಗ ಮಾಡುವುದು ಸಾಧ್ಯವೆಂದು ಸಾಬೀತಾದರೆ, ಆ ಪ್ರೀತಿಯ ಸ್ವರೂಪ ಮತ್ತು ಮನುಷ್ಯನ ಸಾಮರ್ಥ್ಯದ ಮಿತಿಗಳ ಬಗ್ಗೆ ಇದು ನಮಗೆ ಏನನ್ನು ಹೇಳುತ್ತದೆ? ಕೇವಲ ಬದುಕುವುದು ಮಾತ್ರವಲ್ಲ, ಪ್ರೀತಿಗಾಗಿ ಸಾಯುವುದು ಸಹ ಮಾನವೀಯತೆಯ ಒಂದು ಭಾಗವೇ? ಯೋಚಿಸಿ.